10,000 ಜನರ ಸಮ್ಮುಖದಲ್ಲಿ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ. ಬಾಗೇಪಲ್ಲಿ ತಾಲೂಕು ಭಾಗ್ಯನಗರದಲ್ಲಿ ನಡೆದ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮಂತ್ರಿಗಳಾದ ವಸತಿ ಮತ್ತು ವಕ್ಫ್ ಬೋರ್ಡ್ ಅಧ್ಯಕ್ಷ ಜಮೀರ್ ಅಹಮದ್ ಖಾನ್, ನಸೀರ್ ಅಹಮದ್, ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್ ರೆಡ್ಡಿ ಹಾಗೂ ಎಸ್ಎನ್ ಸುಬ್ಬಾರೆಡ್ಡಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಬಡವರಿಗೆ ನಿವೇಶನ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು ಹಾಗೂ ಅಲ್ಪಸಂಖ್ಯಾತರ ದರ್ಗಾ ಶಂಕುಸ್ಥಾಪನೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಉದ್ಘಾಟನೆ ನೆರವೇರಿತು. ಜಮೀರ್ ಅಹಮದ್ ಅವರು ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನ ಬಡವರು ವರ್ಷಗಳಿಂದ ನಿವೇಶನಗಳಿಲ್ಲದೆ ಪರದಾಡುತ್ತಿದ್ದರು. ಈ ಬಾರಿ 554 ಹಕ್ಕುಪತ್ರಗಳನ್ನು ಹಂಚಲಾಗಿದೆ. ಇನ್ನು 915 ಹಕ್ಕುಪತ್ರಗಳು 2026 ಒಳಗೆ ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಾಗೆಯೇ ಅವರು ಶಾದಿ ಮಹಲ್ ನಿರ್ಮಾಣಕ್ಕೆ 2.5 ಕೋಟಿ ಅನುದಾನ ನೀಡಲಾಗಿದೆ ಹಾಗೂ ಇನ್ನು ಈ ಕ್ಷೇತ್ರಕ್ಕೆ 5,000 ವಸತಿಗಳನ್ನು ನಿರ್ಮಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗ್ಯನಗರದ ಬಹುತೇಕ ಮುಸ್ಲಿಂ ಬಾಂಧವರು, ಮುಸ್ಲಿಂ ಸಮುದಾಯದವರು ಉತ್ಸಾಹದಿಂದ ಪಾಲ್ಗೊಂಡರು. ವರದಿ ನಾಗರಾಜ ಚೇಳೂರ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಶಂಕುಸ್ಥಾಪನೆಯ ಕಾರ್ಯವನ್ನು ನೆರವೇರಿಸಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯ ಗೆಳೆಯ, ಆತ್ಮೀಯ ಅಣ್ಣ ಮತ್ತು ಬಡವರ ಪಾಲಿಗೆ ಸದಾ ಕಾಮಧೇನು ಅಂತ ಇರತಕ್ಕಂಥ ಈ ರಾಜ್ಯದ ಅಲ್ಪಸಂಖ್ಯಾತ ಇಲಾಖೆಯ ವಸತಿ ಇಲಾಖೆಯ ಸಚಿವರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರೇ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಬಹಳ ವರ್ಷದಿಂದ ನಿಮ್ಮ ಹಕ್ಕುಪತ್ರಗಳು ಸಿಕ್ಲಿಲ್ಲ ಅಂದ್ರೆ 7-8 ವರ್ಷದಿಂದ ಜಾಸ್ತಿ ಆಗಿದೆ. ಸುಬ್ಬಾರೆಡ್ಡಿ ಅಣ್ಣ ಕೇಳಿ 1 ವರ್ಷದಿಂದ ನನಗೆ ಹಕ್ಕುಪತ್ರ ಕೊಡಿ ಅಣ್ಣ, ನನ್ನ ತಾಲೂಕಲ್ಲಿ ಬಹಳ ವರ್ಷದಿಂದ ಪೆಂಡಿಂಗ್ ಇದೆ ಅಂತ ಕೇಳ್ಕೊಂಡು ಬರ್ತಾ ಇದ್ರು. ನಾನು ಇಡೀ ರಾಜ್ಯದಲ್ಲಿ ಯಾವುದು BJP ಸರ್ಕಾರದಲ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಎಲ್ಲರಿಗೂ ಹಕ್ಕುಪತ್ರವನ್ನ ಕೊಟ್ಟಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು BJP 4 ವರ್ಷ ಸರ್ಕಾರದಲ್ಲಿ 1 ಹಕ್ಕುಪತ್ರನೂ ಕೊಟ್ಟಿರಲಿಲ್ಲ. ಎಲ್ಲ ನಾವು ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾರೋ, ಇಡೀ ರಾಜ್ಯದಲ್ಲಿ ನಾವು ಸರ್ವೆ ಮಾಡಿ 1,54,690 ಹಕ್ಕುಪತ್ರಗಳು ಎಲ್ಲ ತಾಲೂಕಲ್ಲಿ ಕೊಡಬೇಕಾಗ್ತದೆ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮೊದಲೇ ಆಗಿ ಇವತ್ತು ಬಾಗೇಪಲ್ಲಿ ತಾಲೂಕಲ್ಲಿ ಮನೆ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಇವತ್ತು 554 ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ಟೋಟಲ್ ನಿಮ್ಮ ಹಕ್ಕುಪತ್ರ ತಾಲೂಕು ಹಕ್ಕುಪತ್ರಗಳು ಇರೋದು 1,469. DC ಅವ್ರು ನಮಗೆ ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿ ಕಳಿಸಿರೋದು 554 ಕಳಿಸಿದ್ರ. ಇನ್ನು 915 ಹಕ್ಕುಪತ್ರಗಳದ್ದು ಪ್ರಪೋಸಲ್ ತಮ್ಮ ಕಡೆಯಿಂದ ಬರೋದು ಬಾಕಿ ಇದೆ. ತಾವು ಅದು ಕಳಿಸ್ಬಿಟ್ರೆ ಒಂದು 15 ದಿನ ಅಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಬಹಳ ದಿನದಿಂದ ನಮ್ಮ ಸುಬ್ಬಾರೆಡ್ಡಿ ಅಣ್ಣ, ನಾನು ಮಂತ್ರಿ ಆದಮೇಲೆ ನನ್ನ ಅನಿಸಿಕೆ, ನಿಮ್ಮ ಸುಬ್ಬಾರೆಡ್ಡಿ ಹೆಂಗಂದ್ರೆ ನಮ್ಮ ನಸೀರ್ ಅಹಮದ್ ಸಾಹೇಬರು ಒಂದು ಮಾತು ಹೇಳಿದ್ರು, ಎಲ್ಲರೂ MLAಗಳು ತಿಂಗಳಿಗೋ 1-2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಬರ್ತಾರೆ. ಅಂದರೆ ಇವ್ರು ಪ್ರತಿದಿನ 5 ವರ್ಷ ಎಲ್ಲ 300 ವರ್ಷಕ್ಕೆ 360 ಆದ್ಮೇಲೆ 4 ದಿನ 65 ದಿನಾನು ತಾಲೂಕಲ್ಲೇ ಇರ್ತಾರೆ. ನಮ್ದವನು ಬಂದು ಅಸೆಂಬ್ಲಿ ಇರುವಾಗ ತಾವು ನೋಡಿರ್ಬೋದು. ನಾನು ಬಹಳಷ್ಟು MLAಗಳು ನೋಡಿದ್ದೀನಿ. ಅಂದರೆ ಸೀನಿಯರ್ ಆಗಿಬಿಡ್ತಾರೆ. ಸುಬ್ಬಾರೆಡ್ಡಿ ಅಣ್ಣ ಮುಂದಿನ ದಿನಲ್ಲಿ ನಾನು 30 ಕೋಟಿ ರೂಪಾಯಿನಲ್ಲಿ ಇವತ್ತು ಒಂದು ವಸತಿ ಶಾಲೆಗೆ ಗುದ್ದಿ ಪೂಜೆ ಮಾಡಿದ್ದೀವಿ. ನಮಗೆ ಈ ಭಾಗಕ್ಕೆ ಒಳ್ಳೆ ಶಿಕ್ಷಣ ದೊರೆಯಬೇಕು ಅಂತ ನಮ್ಮ ಆಸೆ. ಆ ನಿಟ್ಟಿನಲ್ಲಿ ಅದೊಂದು. ಮತ್ತೆ ದರ್ಗಾ, ಸುಮಾರು ವರ್ಷಗಳಿಂದ ನಾನು ದರ್ಗಾಗೆ ಬಂದಾಗ ಈ ಒಂದು ದರ್ಗಾಗೊಂದು ರೂಪ ಕೊಡಬೇಕು ತಾವು ಅಂತ ಆ ಕಮಿಟಿಯವ್ರನ್ನ ನಾನು ಮನವಿ ಮಾಡಿದ್ರು. ನಾನು ಜಮೀರ್ ಅಹಮದ್ ಅವ್ರಿಗೆ ಈ ಮನವರಿಕೆ ಮಾಡಿದಾಗ ಖಂಡಿತವಾಗ್ಲೂ ಬ್ರದರ್ ನಾನು ಬಂದಾಗಲೇ ಆದೇಶ ತಗೊಂಡು ಬರ್ತೀನಿ ಅಂತ ಇವತ್ತು ಬಂದಿರುವಂಥ ಏಕೈಕ ವ್ಯಕ್ತಿ ಜಮೀರ್ ಅಹಮದ್ ಅವರೇ. ಹಾಗೂ ಈ ಒಂದು ಹಕ್ಕುಪತ್ರ ನಿಜವಾಗ್ಲೂ ಪಾಪ ನಾನು ಹಳ್ಳಿಗಳು ಹೋದಾಗ ನೋಡ್ತೀನಿ, ಅಟ್ಲೀಸ್ಟ್ ಒಂದು 30-40 ಸೈಟ್ಗಳಿರುವಂಥ ಅನೇಕ ಜನರು ಇನ್ನೂ ಇದ್ದಾರೆ. ಇನ್ನು ಮಾಡಬೇಕಂತ ಕೆಲಸ ಇನ್ನು ಜಾಸ್ತಿ ಇದೆ. ಇವತ್ತು ಸದ್ಯಕ್ಕೆ ನಾನಂತೂ ತಮಗೆ ಪ್ರಮಾಣ ಮಾಡಿ ಸಾಯಂಕಾಲ ಹೇಳ್ತಾ ಇದ್ದೀನಿ, ನನ್ನ ಈ ಅವಧಿಯಲ್ಲೇ ಯಾರು ನಿವೇಶನಗಳಿಗೂ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ತೀರ್ಮಾನ ಮಾಡಿದ್ದೀವಿ. ಖಂಡಿತವಾಗಲೂ ಈ ಅವಧಿಯಲ್ಲೇ ನಮ್ಮ ಜಮೀರ್ ಅಹಮದ್ ಹೌಸಿಂಗ್ ಮಿನಿಸ್ಟರ್ ಇರೋದ್ರಿಂದ ನಮ್ಗೆ ಇನ್ನೂ ಅನುಕೂಲ. ಹತ್ತಿರದಲ್ಲೇ ಪ್ರತಿಯೊಬ್ಬರಿಗೂ ನಿವೇಶನ ಕೊಡುವಂಥ ನಮ್ಮ ಜವಾಬ್ದಾರಿ. ಆಗ ಜಮೀರ್ ಅಣ್ಣನಿಗೆ ನನ್ನೊಂದು ಮನವಿ ನಿಮ್ಮೆಲ್ಲರ ಪರವಾಗಿ, ಸರ್ ದಯವಿಟ್ಟು ತಾವು ಯೋಚನೆ ಮಾಡಿ,
ನಮ್ಮ ಈ ಭಾಗಕ್ಕೆ ಮನೆ ಕೊಟ್ಟು ಸುಮಾರು 8 ವರ್ಷ ಆಯಿತು. ಯಾಕಂದ್ರೆ ನಮ್ದೊಂದು ಮೈನಸ್ ಪಾಯಿಂಟು, ನಾನು 5 ವರ್ಷ ಇಂಡಿಪೆಂಡೆಂಟ್ ಆಗಿದ್ದೆ, ಆಗಲೂ ಸರಿಯಾಗಿ ಕೊಡೋಕ್ಕಾಗಲಿಲ್ಲ. 5 ವರ್ಷ BJP ಸರ್ಕಾರ ಆಗಿತ್ತು, ಆಗಲೂ ಕೊಡೋಕ್ಕಾಗಲಿಲ್ಲ. ಈಗ ನಮ್ಮ ಸರ್ಕಾರ ಬಂದು ಹೆಚ್ಚು ಕಮ್ಮಿ 2.5 ವರ್ಷ ಆಗ್ತಾ ಇದೆ. ಹೆಚ್ಚು ಕಮ್ಮಿ 12 ವರ್ಷಗಳಿಂದ ಮನೆಯಿಂದ ವಂಚಿತರಾಗಿದ್ದೀವಿ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಮನೆಗಳನ್ನು ಕೊಡುವಂತ ವಾಗ್ದಾನ ಇಲ್ಲೇ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ತಮ್ಮ ಮನವಿಯನ್ನು ಮಾಡುತ್ತೆ. ಹಾಗೆ ತಮಗೆ ಅಲ್ಪಸಂಖ್ಯಾತ ಗೊತ್ತಿರಲಿ, ನಾನಂತೂ ತಾವೇನಿದ್ದ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದೆ. ಈದ್ಗಾಗೆ ಹೆಚ್ಚು ಕಮ್ಮಿ 50 ಲಕ್ಷ ರೂಪಾಯಿ ಕೊಟ್ಟು CC ಬೇಕು, ಎಲ್ಲ ಬೇಕು ಅದನ್ನು ಮಾಡಿಕೊಟ್ಟೆ. ಶಾದಿ ಮಹಲ್ ಈಗ ವೇದಿಕೆ ಮೇಲೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಈ ಶಾದಿ ಮಹಲ್ ಸರ್ಕಾರದಿಂದ ಕೊಟ್ಟಿರೋದು 1.5 ಕೋಟಿ, ನನ್ನ ಸ್ವಂತ ಹಣ 1 ಕೋಟಿ, 2.5 ಕೋಟಿ ರೂಪಾಯಿದಲ್ಲಿ ಈ ಒಂದು ಶಾದಿ ಮಹಲ್ ನಿರ್ಮಾಣ ಮಾಡಿರೋದು. ಹಾಗೆ ಇವತ್ತು ದರ್ಗಾ ಕೇಳಿದ್ರಿ, ಅಲ್ಪಸಂಖ್ಯಾತರ ಶಾಲೆ ಕೇಳಿದ್ರಿ, ಹಾಸ್ಟೆಲ್ ಕೇಳಿದ್ರಿ, ತಾವೇನು ಕೇಳಿದ್ದೀರಾ ಅದನ್ನೆಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಮಾಡಿದ್ದೀವಿ. ನಂದೊಂದು ಮನವಿ, ಯಾಕೋ ನಮ್ಮ ಜನ ಎಜುಕೇಶನ್ ಬಗ್ಗೆ ಅಷ್ಟು ಉತ್ಸಾಹ ತೋರಲ್ಲ. ಮುಖಂಡರು ಮನವೊಲಿಸಬೇಕು, ಈ ಭಾಗದ ಎಲ್ಲ ಬಡಬಗ್ಗರಿಗೂ ಶಿಕ್ಷಣ ಸಿಗುವಂತೆ ಮಾಡಬೇಕು ಅಂತ ನನ್ನೊಂದು ಮನವಿ. ಹಾಗೆ ಇವನ್ ನಮ್ಮ ನಜೀರ್ ಅಹಮದ್ ನಾನು ಅಷ್ಟೇ, CM ಸಲಹೆಗಾರರು. ಪಾಪ ನಾವೇನೇ ಕೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಕೆಲಸ ಮಾಡಿಕೊಟ್ಟ. ಆದರೂ